ಒಳ್ಳೇದಾಯ್ತು ಕಣೆ. ದೇವಿನ ಸರೋಜಾದೇವಿ ನೋಡ್ಲಿಲ್ಲ. ತಲೆ ಓಡ್ಸಿ ಸುಳ್ಳು ಹೇಳಿ ಅವಳು ಕಾಣ್ದಿರೋ ತರ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರಿ. 2ನೇ ಸಲ ಸರೋಜಾದೇವಿ ಕಣ್ಣಿಗೆ ಬೀಳ್ತಿರೋ ಹಂಗೆ ದೇವಿನ ಕಾಪಾಡಿದೀರಾ. ಇದೆಲ್ಲ ಆ ದೇವ್ರಾಟ ಹೇಗಿದೆ ನೋಡು. ಆದ್ರೆ ಆ ದೇವ್ರಿಗೆ ಇನ್ನೂ ನನ್ ಮೇಲೆ ಕನಿಕರನೇ ಬಂದಿಲ್ಲ ಕಣೆ. ಅವನಿನ್ನೂ ನನಗ್ ಕಷ್ಟ ಕೊಡ್ತಾನೆ ಇದ್ದಾನೆ. ಕಾಫಿ ಶಾಪಲ್ಲೇ ಅಭಿ ದೇವಿನ ನೋಡ್ಲಿಲ್ಲ, ಹಾಸ್ಪಿಟಲ್ನಲ್ಲಾದ್ರೂ ನೋಡಿದ್ರಾ? ಇಲ್ಲ ಕಣೆ. ಅಕ್ಕ ಅಡ್ಮಿಟ್ ಆಗಿರೋ ಹಾಸ್ಪಿಟಲ್ ಬ್ಲಡ್ ಬ್ಯಾಂಕ್ ಅಲ್ಲಿ ಅಭಿ ರಕ್ತ ಕೊಡ್ತಿದ್ದಾರೆ ಅಂತ ಗೊತ್ತಾಗಿ ನಾನು ಆಕ್ಷನ್ ತಗೊಳ್ಳೋ ಮುಂಚೆನೆ ಅರ್ಜುನ್ ಅಭಿನ ಕರ್ಕೊಂಡು ಹೊರಟೋಗಿದ್ದ. ಓ ಛೇ, ಜಸ್ಟ್ ಮಿಸ್ಸಾ. ಅಭಿ ಅಕ್ಕ ಒಬ್ರನ್ನೊಬ್ರು ನೋಡು ಗೋಲ್ಡನ್ ಚಾನ್ಸೇ ಹೋಯ್ತು ಕಣೆ. ಸರಿ, ನಾನ್ ನಿನ್ಗೊಂದು ಶಾಕ್ ಕೊಡ್ತೀನಿ. ಅವತ್ ನೀನು ಆಫೀಸ್ ಡೂಪ್ಲಿಕೇಟ್ ಕೀ ಕೊಟ್ಟು ಆಟೋದಲ್ಲಿ ಹೋದ್ಯಲ್ಲ, ಹಾ, ತಿರುಗ್ ನೋಡಿದ್ರೆ ಆ ಸಂಜಯ್ ನಮ್ಮನ್ನ ಫಾಲೋ ಮಾಡ್ಕೊಂಡ್ ಬರ್ತಿದ್ದ ಕಣೆ. ಯಾವಾಗಿಂದ ನಮ್ಮನ್ನ ಫಾಲೋ ಮಾಡ್ತಿದ್ದ ಅಂತ ಗೊತ್ತಿಲ್ಲ. ಅಯ್ಯಯ್ಯೋ, ನಾ ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡ. ಅವನು ಅಷ್ಟು ಹತ್ರದಲ್ಲಿ ಇರ್ಲಿಲ್ಲ, ದೂರದಿಂದ ಫಾಲೋ ಮಾಡ್ತಿದ್ದ. ನೇರವಾಗಿ ನನ್ನ ಹಿಂದೆ ಹಾಸ್ಟೆಲ್ ತನಕ ಬಂದು ನಾನಿರೋ ಜಾಗ ಕಂಡು ಹಿಡ್ಕೊಂಡ. ಏನ್ ಹೇಳ್ತಿದ್ಯೆ? ಏನೋ ಸರಿ ಇಲ್ಲ ಅಂತ ಕಾಣುತ್ತೆ. ಅವನ್ ಯಾಕೆ ಇದ್ದಕ್ಕಿದ್ದ ಹಾಗೆ ನಿನ್ನ ಫಾಲೋ ಮಾಡ್ಕೊಂಡ್ ಬಂದ? ಗೊತ್ತಿಲ್ವಲ್ಲ, ಕಣ್ಣು ಹಿಡಿಬೇಕು. ಸರಿ, ಅದ್ ಬಿಡು ಪರಿ. ಈಗ ಅಭಿ ದೇವಿ ವಿಷಯದಲ್ಲಿ ಏನ್ ಮಾಡ್ತೀಯಾ? ಏನ್ ಮಾಡೋದೋ ಗೊತ್ತಾಗ್ತಿಲ್ಲ. ಅರ್ಜುನ್ ಫೋನಲ್ಲಿ ಹೇಳ್ದ ಅಭಿ ನಾಳೆ ಮುಂಬೈಗೆ ಹೋಗ್ತಿದಾರಂತೆ. ವಾಪಸ್ ಬರಕ್ಕೆ ತುಂಬಾ ದಿನ ಆಗುತ್ತೆ. ಮತ್ ಅವ್ರಿಬ್ರನ್ನ ಹೇಗ್ ಮೀಟ್ ಮಾಡಿಸ್ತೀಯಾ? ಗೊತ್ತಿಲ್ವೇ. ಆದ್ರೆ ಏನಾದ್ರೂ ಮಾಡಿ ಅಭಿ ಮುಂಬೈಗೆ ಹೋಗೋಕ್ಕೂ ಮುಂಚೆ ಅಕ್ಕನ್ನ ಮೀಟ್ ಮಾಡಿಸ್ಲೇಬೇಕು. ಏನಾದ್ರೂ ಯೋಚಿಸ್ತೀನಿ. ಏನ್ರಿ, ನಿಮಗೆ ಕಾಫಿ ತಂದ್ಕೊಡ್ಲಾ? ಕಾಫಿ ಎಲ್ಲ ಬೇಡ ಕಣೆ, ನಾನೇ ಟೆನ್ಷನಲ್ಲಿದ್ದೀನಿ. ಅಭಿನ ಮುಂಬೈ ಫ್ಲೈಟ್ಗೆ ಹತ್ಸಿ ಸೀಟಲ್ಲಿ ಕೂರಿಸ್ಬಿಟ್ಟು ಫ್ಲೈಟ್ ಹಾರಿ ಹೋದ್ಮೇಲೆ ನನಗೆ ನೆಮ್ಮದಿ. ರಾಮು, ಅಭಿಯಲ್ಲಿ ಹೊರಡ್ತಾ ಇದ್ದಾನಕ್ಕ. ಫ್ಲೈಟ್ ಟೈಮ್ ಆಯ್ತು ಕಣೋ. ಇನ್ನೇನು ಬಂದ್ಬಿಡ್ತಾನಕ್ಕ. ಅಮ್ಮ, ನಮಸ್ಕಾರ ಅಮ್ಮ. ನಮಸ್ಕಾರ. ಅಯ್ಯಯ್ಯೋ, ಇವ್ರು ಯಾಕೆ ಬಂದ್ರು? ನಾನೇ ಬರಕ್ ಹೇಳಿದ್ದು. ಬನ್ನಿ ಗುರುಗಳೇ. ಒಳ್ಳೇದೇ ಆಗ್ಲಿ, ದೇವ್ರು ನಡೆಸ್ತಾನೆ. ಕುತ್ಕೊಳ್ಳಿ ಗುರುಗಳೇ. ನಿನ್ನೆ ರಾತ್ರಿನೇ ನನ್ನ ಮಗ ಅರ್ಜುನ್ ಜಾತಕ, ಆಮೇಲೆ ಪರಿ ಜಾತಕ, ಇಬ್ಬರ ಜಾತಕನೂ ಮೊಬೈಲಲ್ಲಿ ಕಳಿಸ್ಕೊಟ್ಟಿದ್ನಲ್ಲ, ನೋಡಿದ್ರಾ? ಹಾ, ನೋಡ್ದೆಮ್ಮ. ಏನ್ರಿ, ಇದ್ಯಾವಾಗಾಯ್ತು? ನನಗೆ ಗೊತ್ತಿಲ್ಲ. ಚೆನ್ನಾಗಿ ಗೊರ್ಕೆ ಹೊಡಿತಾ ಮಲ್ಗೆ. ಬೆಳಕು ಹರಿತಿದ್ದಾಗೆ ಸ್ನಾನ ಮಾಡಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಸ್ವಾಮಿ ಸನ್ನಿಧಿಯಲ್ಲೇ ಕೂತ್ಕೊಂಡು 2 ಜಾತಕಗಳನ್ನು ಚೆನ್ನಾಗಿ ನೋಡಿ ಲೆಕ್ಕ ಹಾಕ್ದೆ. ಲೋ, ಎಲ್ಲೋ ಅಭಿ, ಟೈಮ್ ಆಯ್ತು. ಬರ್ತಾನಕ್ಕ. ನೀವು ಕೂತ್ಕೊಳ್ಳಿಮ್ಮ. ಯಾಕೆ ಆತಂಕದಲ್ಲಿದ್ದೀರಲ್ಲ? ಎಲ್ಲ ಒಳ್ಳೇದೇ ಆಗತ್ತಮ್ಮ. ಸರಿ ಗುರುಗಳೇ, ಕೂತ್ಕೊಳ್ಳಿಮ್ಮ. ನಿಜ ಹೇಳಬೇಕು ಅಂದ್ರೆ ನೀವು ಕಳಿಸಿರೋ 2 ಜಾತಕಗಳು ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗಿದೆ. ಈ ತರ ಹೊಂದಾಣಿಕೆ ಆಗೋದು ತುಂಬಾ ಅಪರೂಪ ಅಮ್ಮ. ಹೌದಾ? ನಿಜವಾಗ್ಲೂ ಹಾಗಿದ್ಯಾ? 10 ಕೂಟಗಳಲ್ಲಿ 9 ಕೂಟಗಳು ಸೊಗಸಾಗಿ ಹೊಂದ್ಕೊಂಡಿವೆ. ಇಂಥ ಒಂದು ಜಾತಕ ಹೊಂದಾಣಿಕೆ ಅಷ್ಟು ಸುಲಭವಾಗಿ ಯಾರಿಗೂ ಸಿಗೋದಿಲ್ಲ. ತುಂಬಾ ಸಂತೋಷ ಗುರುಗಳೇ. ನಾನು ನಳನ್ ಸರ್ ಹತ್ರ ಮಾತಾಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ಈ ಮದುವೆನ ಅದ್ದೂರಿಯಾಗಿ ಮಾಡೋಣ. ಖಂಡಿತ ಮಾಡೋಣ ಗುರುಗಳೇ. ಇದರಲ್ಲಿ ಶುಭ ಮುಹೂರ್ತದ ದಿನಗಳನ್ನ ಗುರುತು ಮಾಡಿದ್ದೀನಿ. ಯಾವ ದಿನ ನಿಮಗೂ ನಳನ್ ಸರ್ಗೂ ಒಪ್ಪಿಗೆ ಆಗುತ್ತೋ 2 ಕುಟುಂಬಗಳು ಸೇರಿ ಮಾತಾಡಿ ತೀರ್ಮಾನಕ್ಕೆ ಬನ್ನಿ. ಅದಕ್ಕೆ ತಕ್ಕ ಹಾಗೆ ನಿಶ್ಚಿತಾರ್ಥಕ್ಕೂ ಓಲೆ ಬರ್ಸೋಣ ಅಮ್ಮ. ಮದುವೆನೂ ನಡೆಸೋಣವಂತೆ. ಇನ್ನು ಮುಂದೆ ನಿಮ್ಮ ಮಗನ ಬಾಳಲ್ಲಿ ನಗು ನಲಿವು ತುಂಬಿ ತುಳುಕಾಡುತ್ತೆ. ತುಂಬಾ ಸಂತೋಷ ಗುರುಗಳೇ. ಅಮ್ಮ,
ಅಮ್ಮ ಬಂದ್ಯಪ್ಪ ಆ, ಬಂದೆ ಅಮ್ಮ. ನಿನ್ ಫ್ಲೈಟ್ ಟಿಕೆಟ್ ರೆಡಿ ಆ, ಏನಮ್ಮ ಇಷ್ಟು ಬೇಗ ಮದುವೆ ಏರ್ಪಾಟೆಲ್ಲ ಶುರು ಮಾಡ್ಬಿಟ್ರಾ? ಮದುಮಗ ಈಗಲೇ ಸೂಟು ಬೂಟು ಹಾಕೊಂಡು ತಯಾರಾಗಿ ನಿಂತಿದ್ದಾರೆ. ಗುರುಗಳೇ, ಇವನ್ ನನ್ನ ಹಿರಿ ಮಗ ಅಭಿ. ನೀವ್ ಜಾತಕ ನೋಡಿದ್ದು ನನ್ನ 2ನೇ ಮಗ ಅರ್ಜುನ್ದು. ಓ ಹಾಗಾ? ನಾನು ಯಾವತ್ತೂ ಇವ್ರನ್ನ ನೋಡೇ ಇಲ್ವಲ್ಲ. ಅಭಿ ನಮ್ಮ ಆಫೀಸ್ದು ಇನ್ನೊಂದು ಬ್ರಾಂಚ್ ನೋಡ್ಕೊಳ್ಳೋದಕ್ಕೆ ಮುಂಬೈಗೆ ಹೋಗ್ತಾ ಇದ್ದಾನೆ. ಗುರುಗಳೇ, ನೀವೊಂದ್ ಸ್ವಲ್ಪ ಇರಿ, ನಾನು ಇವನನ್ನ ಕಳಿಸ್ಬಿಟ್ಟು ಬಂದ್ಬಿಡ್ತೀನಿ. ಹಾ? ಸುಭದ್ರಾ, ಗುರುಗಳಿಗೆ ಕಾಫಿ ತಂದ್ಕೊಡು, ನೋಡ್ಕೋ. ಸರಿ ಅದ್ಕೆ. ಹೌದು, ಶ್ರುತಿಯಲ್ಲಿ ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳದ್ಕೆ. ನಾನು ಕಾಫಿ ಹಾ, ತರ್ತೀನಿ. ಸರಿ. ಹಾ. ಅಭಿ, ಫ್ಲೈಟಲ್ಲಿ ಸೀಟ್ ಬೆಲ್ಟ್ ಎಲ್ಲ ಕರೆಕ್ಟಾಗಿ ಹಾಕೋ. ಅಮ್ಮ ಒಂದ್ ನಿಮಿಷ ಹಾ. ಕೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಕಾರಣ ಇದ್ದೇ ಕೇಳ್ತಿದ್ದೀನಿ. ಇವ್ರನ್ನ ಯಾಕೀಗ ದೂರ ಕಳಿಸ್ತಿದ್ದೀರಾ? ಆ, ಗುರುಗಳೇ, ಅದೇ ಅಕ್ಕ ಹೇಳಿದ್ರಲ್ಲ, ಬಿಸ್ನೆಸ್ ವಿಷಯಕ್ಕೆ ಮುಂಬೈಗೆ ಹೋಗ್ತಾ ಇದ್ದಾನೆ. ಅದಕ್ಕಲ್ಲ, ತಮ್ಮನ ಮದುವೆ ನಡೆಯೋ ಇಂಥ ಹೊತ್ತಲ್ಲಿ ಅಣ್ಣ ಹೀಗೆ. ಅದೊಂದು ದೊಡ್ಡ ಕತೆ. ಹೋದ್ಸಲ ನೀವು ಬಂದಾಗ್ಲೇ ನಾನು ನಿಮ್ಮ ಹತ್ರ ಹೇಳಿದ್ನಲ್ಲ, ಇವನಿಗೆ 2 ಸಲ ಮದುವೆ ಫಿಕ್ಸ್ ಆಗಿ ನಿಂತೋಯ್ತು ಅಂದಿದ್ನಲ್ಲ. ಅದು ಗೊತ್ತಮ್ಮ. ಹೋದ್ಸಲ ನಾನು ಇವ್ರ ಜಾತಕನ ನೋಡ್ಲೇ ಇಲ್ವಲ್ಲ. ಈಗ ಅದನ್ನ ನೋಡಿದ್ರೆ ಸರಿಯಾಗಿರ್ಬೋದು. ಗುರುಗಳೇ, ತಮ್ಮನ ಮದ್ವೆಲಿ ಅಣ್ಣ ಇದ್ರೆ ಡಿಸ್ಟರ್ಬ್ ಆಗ್ಬಿಡ್ತಾನೆ. ಮದುವೆ 2 ಸಲ ನಿಂತೋಗಿದ್ದಕ್ಕೆ ಅಭಿ ಸ್ವಲ್ಪ ಅಪ್ಸೆಟ್ ಆಗಿದ್ದಾನೆ. ಅದಕ್ಕೆ ಅವನನ್ನ ಮುಂಬೈ ಬ್ರಾಂಚ್ಗೆ ಕಳ್ಸೋದಿಕ್ಕೆ ಅಕ್ಕ ಏರ್ಪಾಟ್ ಮಾಡಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ಸರಿಯಾಗಿದೆಪ್ಪ. ಆ, ಸರಿ ಅಮ್ಮ. ಅಮ್ಮ, ನನ್ನ ತಪ್ಪು ತಿಳ್ಕೊಬೇಡಿ. ಇವ್ರು ಹೋಗೋದಕ್ಕೆ ಮುಂಚೆ ಇವ್ರ ಜಾತಕನ ತಂದು ಕೊಟ್ರೆ ನಾನು ಅದನ್ನ ನೋಡಿ. ಈಗ್ಲೇನಾ? ಹೌದಮ್ಮ, ಈಗಲೇನೆ. ಗುರುಗಳೇ, ಕಾಫಿ ತಗೊಳ್ಳಿ. ಗುರುಗಳೇ, ನೀವು ಅರ್ಜುನ್ ಪರಿ ಜಾತಕ ತಾನೇ ಹೊಂದಾಣಿಕೆ ನೋಡಿ ಡೇಟ್ ನೋಡಕ್ ಬಂದಿದ್ದು. ಅದನ್ನಷ್ಟೇ ಮಾಡಿ. ಯಾಕೆ ಮುಂಬೈಗೆ ಹೋಗೋರ್ನ ನಿಲ್ಲಿಸ್ಕೊಂಡು ಮಾತಾಡ್ಸ್ತಿದ್ದೀರಾ? ಅವ್ರ ಫ್ಲೈಟ್ ಮಿಸ್ ಆಗತ್ತೆ. ಸುಭದ್ರಾ, ಸ್ವಲ್ಪ ಸುಮ್ನಿರು. ಅಮ್ಮ, ಕುಟುಂಬದಲ್ಲಿ ಒಂದು ತೊಂದರೆ ಇದೆ ಅಂತ ಹೇಳ್ತಿದ್ದೀರಾ. ಅದನ್ನ ಬಗೆಹರಿಸೋಕೆ ನಾನಿರೋದು.